ಇದು ನಾವು ಮಂತ್ರಾಲಯಕ್ಕೆ ಬರ್ತಾ ಇರೋಂಥದ್ದು ಸುಮಾರು ಒಂದು 12ಕ್ಕಿಂತ ಹೆಚ್ಚಾಗಿ ನಾವು ಬಂದಿದ್ದೀವಿ. ಈ ಬಾರಿ ಮಂತ್ರಾಲಯಕ್ಕೆ ಬಂದಾಗ ಬೆಳಗ್ಗೆ 6 ಗಂಟೆಗೆ ಬಂದ್ವಿ. ಬಂದ ತಕ್ಷಣ ನಮಗೆ ರೂಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಬಂದರು, ಬನ್ನಿ 500 ರೂಪಾಯಿ 600 ರೂಪಾಯಿಗಂತ. ಅಲ್ಲೇ ಒಂದು ಏನು ಮಂತ್ರಾಲಯ ಆರ್ಚ್ ಇದೆಯಲ್ಲ, ಆರ್ಚ್ಗಿನ ಮುಂಚೆನೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಲಾಡ್ಜ್ಗೆ ಒಂದು ಕರ್ಕೊಂಡೋಗಿ ರೂಮ್ ಕೊಡ್ತೀವಿ. ಒಂದೊಂದು ಥರ ಒಂದೊಂದು ಲಾಡ್ಜ್ ಇರುತ್ತೆ, ಪರವಾಗಿಲ್ಲ, ಅದು ಕೂಡ ಒಳ್ಳೆ ಲಾಡ್ಜೆ. ಅಂದರೆ ಒಂದು ದಿನಕ್ಕೆ ಅವರು ಹಾಫ್ ಡೇ 6 AM to 6 PM ತನಕ 600 ರೂಪೀಸ್ ತೊಗೊಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾವು ಏನು ಬೇರೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಾಗ ಟ್ಯಾಕ್ಸಿ ಓಡಿಸೋಂಥವ್ರಿಗೆ ಒಂದು ಬಿಸ್ನೆಸ್ಸು ಅವರೇ ಮಾಡ್ತಾರೆ. ಅಂದರೆ ಅವ್ರು ಟ್ಯಾಕ್ಸಿ ತುಂಬ ಹೊರಗೆ ನಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗಲ್ಲ, ಬನ್ನಿ ಹತ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ತಿರುಗಿ ಒಂದು 3-4 ರೌಂಡ್ ಆದರೆ ನಮಗೆ ಸುಸ್ತಾರೆ. ಇಲ್ಲೂ ಕೂಡ ನಮಗೆ ಅನುಭವ ಆಗಿತ್ತು ಮುಂಚೆನೂ, ಆದರೆ ಮತ್ತೆ ಕೂಡ ಅದೇ ಅನುಭವ ಆಯಿತು. ವೀರಭದ್ರ ಅಂತ ಒಬ್ಬ ಟ್ಯಾಕ್ಸಿ ಡ್ರೈವರು ನಮ್ಮನ್ನು ಕೂರಿಸ್ಕೊಂಡ್ರು, ಒಂದಷ್ಟು ಜನನ, ಒಂದು 6 ಜನ ಇದ್ವಿ. ಆಮೇಲೆ ತಿರುಗಿ ಅದು ತುಂಬವರೆಗೂ ನಮ್ಮನ್ನು ಅಲ್ಲಿಂದ ದೇವಸ್ಥಾನದಿಂದ ಈ ಕಡೆ ಕರ್ಕೊಂಬರ್ತಾರೆ, ಆರ್ಚ್ ಕಡೆಯಿಂದ ಅಲ್ಲಿ ನಿಲ್ಲಿಸ್ತಾರೆ, ಕೂಗ್ತಾರೆ, ಮತ್ತು ಯಾರು ಬರಲಿಲ್ಲ ಅಂದರೆ ಮತ್ತೆ ವಾಪಸ್ ಹೋಗ್ತಾರೆ. ಸುತ್ತಾ ಇದ್ರು. ಎಷ್ಟು ರೌಂಡ್ ಹಾಕ್ತಾರೆ? 4 ರೌಂಡ್ ಹಾಕಿದ್ದೀರಾ? ಯಾಕೆ? ವೀರಭದ್ರ ಇನ್ನೆಷ್ಟು ಜನ ಹುಡುಗಾಡ್ತವ್ರೆ ಇರಕ್ಕೆ ಹೇಳ್ತಿರ್ತಾರ ಅಂತ. ಮಂತ್ರಾಲಯದಲ್ಲಿ ನಮಗೆ ಯಾವಾಗಲೂ ಕಾಣಿಸುವಂಥ ಕೆಲವು ವ್ಯಕ್ತಿಗಳು ಹಸು. ಎಷ್ಟು ಅವಲಿಂದ ಸುತ್ತಿ ಹಿಂಗೆ ಮಾಡಿದ್ರೆ ನಮ್ಗೆ ಬೇಜಾರತ್ತೆ. ವೀರಭದ್ರ ಅವರೇ, ಸಾರಿ ನೀವು ರೌಂಡ್ ಹೊಡಿತೀರಿ, ಇಳ್ಕೊಂತೀರಾ, ಹೋಗ್ತೀರಾ, ಅಲ್ಲೇನೋ ವ್ಯವಹರಿಸ್ತೀರಾ, ಬರ್ತೀರಾ, ಏನು ಕತೆ? ವೀರಭದ್ರ ಅವರೇ, ಇದು ಕೊಟ್ಟಾಗ ನಿಮ್ಮ ಕಟ್ಟ ಕಡೆ ವಾರ್ನಿಂಗು, ಬೇಗ ಹೊರಟ್ರೆ ಹೋಗ್ಬಿಡ್ತೀವಿ, ಇಲ್ಲಾಂದ್ರೆ ಇಳ್ಕೊಂಡ್ಬಿಡ್ತೀವಿ ನಾವು. ಆದರೆ ವೀರಭದ್ರ ಅವ್ರು ಮಾತ್ರ ಐ ಡೋಂಟ್ ಕೇರ್ ಅಂತ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇಳ್ಕೊಳ್ಳಿ, ನಾನು ಬರ್ತೀನಿ. ನಮಗಂತೂ ಪೇಷನ್ಸ್ ಹೋಗ್ಬಿಟ್ಟಿತ್ತು. ಆಮೇಲೆ ಕೊನೆಗೆ ಯಾರೋ ಇಬ್ಬರು ಬಂದು ಹತ್ಕೊಂಡ್ರು. ಬೆಳಿಗ್ಗೆ ನಾವು ಹೋಗ್ಬೇಕಾದ್ರೆ ಅವರು ಕಮಿಟ್ ಆಗಿದ್ದೇ ಬೇರೆ ಥರ. ಏನು ಮಾಡೋದು ಪಾಪ, ಹೊಟ್ಟೆ ಪಾಡು ಅಂತ ನಾವು ಅವ್ರ ಮೇಲೆ ಜಾಸ್ತಿ ವಾದ ಮಾಡೋಕ್ಕೆ ಹೋಗಿಲ್ಲ. ಈಗ ನಾವು ಹೋಗ್ತಾ ಇರುವಂಥ ರಸ್ತೆ ರಾಯಚೂರು ಕಡೆಗೆ ಹೋಗುವಂಥದ್ದು. ಇದೇ ರೋಡಲ್ಲೇ ನಾವು ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಕೂಡ ಹೋಗ್ತೀವಿ. ಮಂತ್ರಾಲಯದಿಂದ ರಾಯಚೂರು ಕಡೆ ಹೋಗ್ತಾ ಇರ್ಬೇಕಾದ್ರೆ ಸುಮಾರು 2 ಕಿಲೋಮೀಟರ್ದಲ್ಲಿರುವಂಥದ್ದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ಇದೇ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ಇದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಮಂತ್ರಾಲಯದಲ್ಲಿ ಮುಂಚೆ ಇಷ್ಟೊಂದು ಚೆನ್ನಾಗಿ ಕಟ್ಟಿರಲಿಲ್ಲ, ಈಗ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಕೈ ತೆಗೀರಿ.
ಇಲ್ಲೊಂದು ಕೋತಿ ಮುಖದಲ್ಲಿ ಕ್ಯಾನ್ಸರಸ್ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಇದು ನಾವು ರೆಕಾರ್ಡ್ ಮಾಡಿದ್ದು ಆ್ಯಕ್ಚುಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಿಂದ್ಗಡೆ ಇರುವಂಥ ಲಕ್ಷ್ಮೀ ದೇವಸ್ಥಾನದ ಹತ್ರ. ಅಲ್ಲಿ ನಾವು ಲೈವ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅದು ಸಂಪೂರ್ಣ ವಿಡಿಯೋ ನೋಡ್ಬೋದು ನೀವು. ಅಂದರೆ ಅಲ್ಲಿ ಹೊರಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ, ಸ್ವಲ್ಪ ರೆಕಾರ್ಡ್ ಮಾಡಿರೋದು ಲೈವಲ್ಲಿದೆ. ಮುಂದೆ ಹೋಗ, ಓಡೋಗ ನೀವು ಓಡೋಗ, ಬರ್ತೀನಿ. ಹೀಗೆ ದಾರಿಲಿ ಬರ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಮುನಿವರಿಯರು ಮಲ್ಕೊಂಡಿದ್ರು. ಈ ರೀತಿಯಾದಂತಹ ಅನೇಕ ಜನಗಳನ್ನು ನಾವು, ಎಣಿಕೆಗೆ ಸಿಗದಷ್ಟು ಜನಗಳನ್ನು ನಾವು ದೇವಸ್ಥಾನಗಳ ಹತ್ರ ನೋಡ್ಬೋದು. ಇದು ನಾವು ನೋಡ್ತಾ ಇರೋಂಥದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ ಹಿಂದ್ಗಡೆ ಲಕ್ಷ್ಮೀ ದೇವಸ್ಥಾನ ಕಡೆಯಿಂದ ಬಂದರೆ ನಮಗೆ ಪಂಚಮುಖಿ ದೇವಸ್ಥಾನದ ಎಡಗಡೆ ಭಾಗದಿಂದ ನಾವು ನಡ್ಕೊಂಡು ಈ ಕಡೆ ಮುಂಭಾಗಕ್ಕೆ ಬರ್ತೀವಲ್ಲ, ಅಲ್ಲಿ ನಮಗೆ ಕಾಣಿಸಿಗೋಂಥ ಇವೆಲ್ಲ ದೇವಸ್ಥಾನಗಳು, ಚಿಕ್ಕ ದೇವಸ್ಥಾನಗಳು ಪಕ್ಕದಲ್ಲೆಲ್ಲ ಇದ್ದಾವೆ. ತೆಗೆದುಕೊಂತಿಯಲ್ಲ. ಈಗ ನಾವು ಮುಂದೆ ಹೋಗ್ತಾ ಇರುವಂಥ ಜಾಗ ಶ್ರೀ ತೀರ್ಥಕ್ಷೇತ್ರ ಬಿಚ್ಚಾಲಿ. ಇಲ್ಲಿ ಶ್ರೀ ಅಪ್ಪಣ್ಣಾಚಾರ್ಯ ಅಂತ ಒಬ್ಬ ಬಡ ರೈತರು, ಅವ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡ್ಕೊಂಡ್ರು. ನದಿಯ ದಂಡೆಯ ಮೇಲೆ ಭಿಕ್ಷಾಲಯದ ಹತ್ರ ತಪಸ್ಸಿಗೆ ಕುಳಿತಿದ್ರು ಅಂತ ಒಂದು ಪ್ರತೀತಿ ಇದೆ. ಮಂತ್ರಾಲಯದಲ್ಲಿ ನಾವು ಲೈವ್ ಕೂಡ ಹೋಗಿದ್ವಿ. ನೀವು ಆ ಲೈವ್ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೋಡಬಹುದು.